ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SJF ಇರಬಹುದು ಮತ್ತೆ FCFS ನ ಅರೈವಲ್ ಟೈಮ್ ಕೊಡದೇ ಇದ್ರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಒಂದ್ಸಲಿ ಏನ್ ಮಾಡ್ತಾರೆ, FCFS ಅಥವಾ SJF ಎರಡು ಕೂಡ ನಾನ್ ಪ್ರಿಯಂಪ್ಟಿವ್ ಅಲ್ವಾ. ನಾನ್ ಪ್ರಿಯಂಪ್ಟಿವ್ ಅಂದ್ರೇನು, ಒಂದು ಕೆಲಸ ಮುಗಿಯೋವರೆಗೂ ಇನ್ನೊಂದು ಕೆಲಸಕ್ಕೆ ಹೋಗಲ್ಲ. ಆ ರೀತಿ ಒಂದು ಪ್ರೋಸೆಸ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೆ ಇನ್ನೊಂದು ಪ್ರೋಸೆಸ್ಗೆ ಆ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಿ ಕಂಪ್ಲೀಟ್ ಆಗೋವರೆಗೂ ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗಲ್ಲ. ಆ ರೀತಿ ಸೊ ಏನಾಗುತ್ತೆ, FCFS ಮತ್ತೆ SJF ನ ಒಂದೊಂದ್ಸಲಿ ಅರೈವಲ್ ಟೈಮ್ ಕೊಡದಂಗೆ ಕೊಟ್ಬಿಡ್ತಾರೆ. ಅಂದ್ರೆ ಅರೈವಲ್ ಟೈಮ್ ಅವರು ಯಾವಾಗ ಬಂದ್ರು, ಆ ಪ್ರೋಸೆಸ್ ಯಾವಾಗ ಬಂತು ಅನ್ನೋದನ್ನ ಕೊಡೋದೇ ಇಲ್ಲ. ಸೊ ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಅರೈವಲ್ ಟೈಮ್ ನ 0 ಮಾಡ್ಕೋಬೇಕು. ಏನ್ ಮಾಡ್ಬೇಕು, ಅರೈವಲ್ ಟೈಮ್ ನ 0 ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಸಿಮಿಲರ್ ಎಕ್ಸಾಂಪಲ್ ಹೇಳ್ತೀನಿ. ನೀವು ಸ್ಕೂಲಲ್ಲಿ ಎಲ್ಲಾರು ಕುಂತಿರ್ತೀರಾ, ಸ್ಕೂಲಲ್ಲಿ ಎಲ್ಲಾರು ಕುಂತಿದ್ದೀರಾ ಅಂದ್ರೆ ಏನು, ನೀವು ಎಲ್ಲಾರು ಒಂದೇ ಸಲ ಆಲ್ರೆಡಿ ನೀವು ಬಂದು ಕುಂತಾಗಿದೆ, ಅವಾಗ ಏನ್ ಮಾಡ್ತಾರೆ, ಲೈನ್ ಮಾಡಕ್ ಹೇಳ್ತಾರೆ ಅಂತ ಅನ್ಕೊಳ್ಳಿ. ಸ್ಪೀಡಾಗಿ ಬಂದು ನೀವು ನಿಂತ್ಕೊಂತೀರಾ, ಅವಾಗ ಹೆಚ್ಚು ಕಮ್ಮಿ ಆಗ್ಬೋದು, ಒಬ್ಬ ಮುಂದೆ ಬರ್ಬೋದು, ಒಬ್ಬ ಹಿಂದೆ ಬರ್ಬೋದು. ಆದ್ರೆ ಏನಾಯ್ತು, ನೀವೆಲ್ಲರೂ ಒಂದೇ ಟೈಮಲ್ಲಿ ಬಂದಿದ್ರಾ, ನೀವೆಲ್ಲರೂ ಕೂಡ ಒಂದೇ ಟೈಮಲ್ಲಿ ಬಂದಿದ್ರಿ, ಆದ್ರೆ ಲೈನ್ ಮಾಡ್ಬೇಕಾದ್ರೆ ಮಾತ್ರ ಮುಂದೆ ಹಿಂದೆ ಆಯ್ತು. ಅದೇ ರೀತಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ನ ಸಾಲ್ವ್ ಮಾಡೋಣ. ಇವಾಗ ನೆಕ್ಸ್ಟ್ SJF ಗೆ ಹೋಗೋಣ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅನ್ನ ಪ್ರೋಸೆಸ್ ಮತ್ತೆ ಬಸ್ ಟೈಮ್ ಅನ್ನ ಕೊಟ್ಟಿದ್ದಾರೆ, ಅರೈವಲ್ ಟೈಮ್ ಕೊಟ್ಟಿಲ್ಲ. ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂದ್ರೆ 0, ಎಲ್ಲರೂ ಒಂದೇ ಸಲ ಬಂದಿದ್ದಾರೆ ಅಂತ ಅರ್ಥ. ಆದ್ರೆ ಲೈನ್ ಮಾಡ್ಬೇಕಾದ್ರೆ ಒಬ್ರು ಮುಂದೆ ಒಬ್ರು ಹಿಂದೆ ಆಗಿದ್ದಾರೆ. ಈಗ ಫಸ್ಟ್ ಯಾರಪ್ಪ ಇರೋದು, ಪ್ರೋಸೆಸ್ P1. ಸೊ ಪ್ರೋಸೆಸ್ P1 ಇರೋದ್ರಿಂದ ನಾವ್ ಹೇಗೆ ಸಾಲ್ವ್ ಮಾಡೋದು, ಒಂದು ಕ್ಯೂ ಅಲ್ಲಿ ಆಡ್ ಮಾಡ್ತಾ ಬರ್ತೀವಿ. ಅಂದ್ರೆ ಯಾರ್ಯಾರು ಯಾವಾಗ ಮುಗಿಸಿರೋ ಅಂತ. ಸೊ 0 ಮಿಲಿ ಸೆಕೆಂಡ್. ಸೊ ಮಿಲಿ ಸೆಕೆಂಡ್ ಇರ್ಬೋದು, ಸೆಕೆಂಡ್ಸ್, ಟೈಮ್ ಅನ್ನ ನಮಗೆ ಸ್ಪೆಸಿಫೈ ಮಾಡಿಲ್ಲ. ಅಂದ್ರೆ ಯಾವ ಯೂನಿಟ್ ಅಲ್ಲಿ ನಾವು ಸ್ಪೆಸಿಫೈ ಮಾಡ್ತೀವಿ, ಮಿನಿಟ್ ಸೆಕೆಂಡ್ಸ್ ಅಂತ. ಸೊ ನಾವೇನ್ ಅನ್ಕೊಳ್ಳೋಣ, 0th ಮಿನಿಟ್ ಅಲ್ಲಿ ಎಲ್ಲಾ ಪ್ರೋಸೆಸ್ ಗಳು ಬಂದಿದೆ. ಈಗ ಲೈನ್ ಅಲ್ಲಿ ಯಾರು ಫಸ್ಟ್ ನಿಂತಿರೋದು, ಪ್ರೋಸೆಸ್ P1. ನಾನು ಹೇಳಿದೆ FCFS ಇರ್ಬೋದು, SJF ಇರ್ಬೋದು, ಎರಡೂ ಕೂಡ ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್. ನಾನ್ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಏನ್ ಮಾಡುತ್ತೆ, ಒಂದು ಪ್ರೋಸೆಸ್ ಫುಲ್ ಕಂಪ್ಲೀಟ್ಲಿ ಎಕ್ಸಿಕ್ಯೂಟ್ ಆಗೋವರೆಗೂ ಇನ್ನೊಂದು ಪ್ರೋಸೆಸ್ ಅನ್ನ ತಗೊಳಲ್ಲ. ಸೊ ಇವಾಗ ಪ್ರೋಸೆಸ್ P1 ಗೆ ಎಷ್ಟು ಟೈಮ್ ಬೇಕು ಕಂಪ್ಲೀಟ್ ಆಗೋದಕ್ಕೆ, ಅದ್ರ ಕೆಲಸ 6 ನಿಮಿಷ. ಸೊ 6 ಮಿನಿಟ್ ಕೂಡ ಪ್ರೋಸೆಸ್ P1 ಇರುತ್ತೆ. ನೆಕ್ಸ್ಟ್ P1 ಆಯ್ತು, ಪ್ರೋಸೆಸ್ P2 ಅದೇ ಲೈನ್ ಅಲ್ಲಿ ತಗೊಳ್ಳೋಣ. ಈಗ ಪ್ರೋಸೆಸ್ P2 ಏನ್ ಮಾಡುತ್ತೆ, 8 ನಿಮಿಷ ಓಡುತ್ತೆ. 8 ನಿಮಿಷ ಅದ್ರ ಕೆಲಸ ಆಗೋವರೆಗೂ ಬೇರೆ ಯಾವುದನ್ನು ಮುಟ್ಟಂಗಿಲ್ಲ. ಈಗ ಆಲ್ರೆಡಿ 6 ನಿಮಿಷ ಆಗಿದೆ. ಸೊ 6 ನಿಮಿಷ ಪ್ಲಸ್ 8 ನಿಮಿಷ, 6 ನಿಮಿಷ ಆಗಿತ್ತು. 6 ನಿಮಿಷ P1 ಆಗೋವರೆಗೂ P2 ವೇಟ್ ಮಾಡಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಅದ್ರ 8 ನಿಮಿಷ ಆಡ್ ಮಾಡ್ಬೇಕು. ಇವಾಗ 6 ಪ್ಲಸ್ 8 ಎಷ್ಟಾಯ್ತು, 14. 14 ನಿಮಿಷದವರೆಗೂ ಇದು 6 ರಿಂದ 14 ನಿಮಿಷದವರೆಗೂ P2 ಕೆಲಸ ಮಾಡ್ಕೊಳುತ್ತೆ. ನೆಕ್ಸ್ಟ್ ಪ್ರೋಸೆಸ್ P3. ಸೊ ಪ್ರೋಸೆಸ್ P3 ಯ ಕೆಲಸ ಮುಗಿಯೋದಕ್ಕೆ ಎಷ್ಟು ನಿಮಿಷ ಬೇಕು, 7 ಮಿನಿಟ್ಸ್. ಸೊ 14 ಪ್ಲಸ್ 7 ಈಸ್ 21. ನೆಕ್ಸ್ಟ್ ಇನ್ನ ನಮ್ಮ ಹತ್ರ ಉಳಿದಿರೋದು ಕೇವಲ ಒಂದೇ ಒಂದು ಪ್ರೋಸೆಸ್, ಅದೇ ಅದು ಪ್ರೋಸೆಸ್ ನಂಬರ್ 4 P4. ಪ್ರೋಸೆಸ್ P4 ಗೆ ಅದರ ಕೆಲಸ ಮುಗಿಯೋದಕ್ಕೆ 3 ನಿಮಿಷ ಬೇಕು. 21 ಪ್ಲಸ್ 3 ಈಸ್ 24. ಈಗ ನಾವು 3 ಕಾಲಮ್ಗಳನ್ನ ಎಕ್ಸ್ಟ್ರಾ ಬರೀಬೇಕು ಆನ್ಸರ್ ಬರೀಬೇಕಾದ್ರೆ. ಕ್ವಶನ್ ನಲ್ಲಿ ಇವೆರಡು ಕೊಟ್ಟಿರ್ತಾರೆ ಅಷ್ಟೇ, ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ ಇವೆರಡು ಕೊಟ್ಟಿರ್ತಾರೆ. ಅರೈವಲ್ ಟೈಮ್ ಕೊಟ್ಟಿದ್ರೆ ಇನ್ನೊಂದು ಕಾಲಮ್ ಕೊಟ್ಟಿರ್ತಾರೆ. ಆ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ನಾನು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅವು ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳು, ಅವನ್ನ ಜಾಸ್ತಿ ಮಾರ್ಕ್ಸ್ ಕೇಳ್ತಾರೆ. ಇವು ಒಂದು 5 ಮಾರ್ಕ್ಸ್ ಗೆ ಎರಡನ್ನು ಸೇರಿಸಿ ಕೇಳ್ಬೋದು ಅಷ್ಟೇ. ಸೊ ಹೇಗಾಗುತ್ತೆ, ಕಂಪ್ಲೀಷನ್ ಟೈಮ್ ಅನ್ನ ಹೇಗೆ ಬರೆಯೋದು. ಕಂಪ್ಲೀಷನ್ ಟೈಮ್ ಅಂದ್ರೇನು, ಅವ್ರು ಯಾವಾಗಲಾದ್ರೂ ಕೆಲಸ ಶುರು ಮಾಡಿರ್ಲಿ, ಅವರ ಕೆಲಸ ಯಾವಾಗ ಮುಗೀತು. P1 0 ಮಿನಿಟ್ ಕೆಲಸ ಶುರು ಮಾಡಿದ್ರು, ಆದ್ರೆ ಮುಗ್ದಿದ್ದೆ ಯಾವಾಗ, P1 ಕೆಲಸ 6ನೇ ನಿಮಿಷದಲ್ಲಿ. ಸೊ 6. ನೆಕ್ಸ್ಟ್ P2 ಯಾವಾಗ ಕೆಲಸ ಶುರು ಮಾಡಿದ್ದು, 6ನೇ ನಿಮಿಷದಲ್ಲಿ, ಆದ್ರೆ ಮುಗ್ದಿದ್ದೆ ಯಾವಾಗ, 14. ನಮಗೆ ಬೇಕಾಗಿರೋದು ಕಂಪ್ಲೀಷನ್ ಟೈಮ್, ಮುಗ್ದಿರುವಂತಹ ಟೈಮ್. ಸೊ 14. ನೆಕ್ಸ್ಟ್ P3 ಎಷ್ಟಾಗುತ್ತೆ, 21. P4 24. ಸೊ ಇನ್ನು 2 ಕಾಲಮ್ ಬರೆದ್ರೆ ಆನ್ಸರ್ ಮುಗೀತು. ಟರ್ನ್ ಅರೌಂಡ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ಅಂದ್ರೆ ಏನು ಅಂತಂದ್ರೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಏನು ಟರ್ನ್ ಅರೌಂಡ್ ಟೈಮ್ ಅಂದ್ರೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಅರೈವಲ್ ಟೈಮ್ ವ್ಯಾಲ್ಯೂನ ನಾವು 0 ಮಾಡ್ಕೊಂಡಿದೀವಿ. ಅರೈವಲ್ ಟೈಮ್ ವ್ಯಾಲ್ಯೂನ 0 ಮಾಡ್ಕೊಂಡಿದೀವಿ. ಯಾಕೆ, ಅವ್ರು ಕೊಟ್ಟಿಲ್ಲ. ಎಲ್ಲಾ ಪ್ರೋಸೆಸ್ಗಳು ಒಂದೇ ಸಲ ಬಂದಿದ್ದಾವೆ, ಅವು ಲೈನ್ ಅಲ್ಲಿ ನಿಂತಿರೋದ್ರ ಪ್ರಕಾರ ನಾವು ಓಡಿಸ್ತಾ ಇದೀವಿ ಇವಾಗ. ಸೊ ಇವಾಗ ಏನಾಗುತ್ತೆ, ಕಂಪ್ಲೀಷನ್ ಟೈಮ್ ಮೈನಸ್
ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್ ಅಲ್ವಾ. ಅರೈವಲ್ ಟೈಮ್ 0 ಆದ್ರೆ ಕಂಪ್ಲೀಷನ್ ಟೈಮ್ ವ್ಯಾಲ್ಯೂನೇ ಟರ್ನ್ ಅರೌಂಡ್ ಟೈಮ್ ವ್ಯಾಲ್ಯೂ ಆಗುತ್ತೆ. ಸೊ 6, 14, 21, 24 ಇದನ್ನೇ ಇಲ್ಲಿ ಬರ್ತಾ ಇತ್ತು. ನೆಕ್ಸ್ಟ್ ವೇಟಿಂಗ್ ಟೈಮ್ ನ ಹೇಗೆ ಕಂಡುಹಿಡಿಯೋದು? ಸೊ ವೇಟಿಂಗ್ ಟೈಮ್ ಏನಿರುತ್ತೆ, ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ವೇಟಿಂಗ್ ಟೈಮ್ ಏನ್ ಹೇಳುತ್ತೆ, ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇಲ್ಲಿದೆ, ಬರ್ಸ್ಟ್ ಟೈಮ್ ಇಲ್ಲಿದೆ. 6 minus 6 0, 14 minus 8 6, 21 minus 7 14, 24 minus 3 21. ಈಗ ಒಂದೊಂದ್ಸರಿ ಏನ್ ಮಾಡ್ತಾರೆ, ಆವರೇಜ್ ಟರ್ನ್ ಅರೌಂಡ್ ಟೈಮ್ ನ ಕಂಡುಹಿಡಿರಿ, ಆವರೇಜ್ ವೇಟಿಂಗ್ ಟೈಮ್ ನ ಕಂಡುಹಿಡಿರಿ, ಆವರೇಜ್ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿರಿ, ಆ ರೀತಿ ಕೇಳ್ತಾರೆ. ಸೊ ಅವಾಗ ಹೇಗೆ ಸಾಲ್ವ್ ಮಾಡೋದು? ಯಾಕಂದ್ರೆ ಇದು 5 ಮಾರ್ಕ್ಸ್ ಇನ್ ಪ್ರಾಬ್ಲಮ್ ಅಲ್ವಾ, ಕಡಿಮೆ ಮಾರ್ಕ್ಸ್ ಇಂದು, ಅವಾಗ ಆವರೇಜ್ ಕೂಡ ಕೇಳ್ತಾ ಹೋಗ್ತಾರೆ. ಸೊ ಇವಾಗ ನಾವೇನ್ ಮಾಡೋಣ, ಫಸ್ಟ್ ಆವರೇಜ್ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಯೋಣ. ಆವರೇಜ್ ಕಂಪ್ಲೀಷನ್ ಟೈಮ್. ಸೊ ಆವರೇಜ್ ಕಂಪ್ಲೀಷನ್ ಟೈಮ್ ನ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡಬೇಕು, ಫಸ್ಟ್ ಅವ ಎಲ್ಲಾ ವ್ಯಾಲ್ಯೂಗಳನ್ನು ಸಮೇಷನ್ ಮಾಡಬೇಕು. ಸಮೇಷನ್ ಅಂದ್ರೆ ಏನು, ಆಡ್. ಸೊ 6 ಪ್ಲಸ್ 14 ಪ್ಲಸ್ 21 ಪ್ಲಸ್ 24 ಡಿವೈಡೆಡ್ ಬೈ ಎಷ್ಟು ನಂಬರ್ ಆಫ್ ಪ್ರೋಸೆಸಸ್ ಇದೆ, 4 ನಂಬರ್ ಆಫ್ ಪ್ರೋಸೆಸ್ಗಳು. ಸೊ ಡಿವೈಡ್ ಬೈ 4. ಸೊ ವ್ಯಾಲ್ಯೂ ಏನಾಗುತ್ತೆ, 14 ಪ್ಲಸ್ 6 20, 20 ಪ್ಲಸ್ 21 41, 41 ಪ್ಲಸ್ 24 65, 65 ಡಿವೈಡೆಡ್ ಬೈ 4. ಸೊ 65 ಡಿವೈಡೆಡ್ ಬೈ 4 ವ್ಯಾಲ್ಯೂ ಏನಾಯ್ತು ನಮಗೆ, ಆವರೇಜ್ ಕಂಪ್ಲೀಷನ್ ಟೈಮ್. ನೆಕ್ಸ್ಟ್ ಅದೇ ರೀತಿ ಏನಾದ್ರು ಅವರು ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಯೋದು ಕೇಳಿದ್ರು ಅನ್ಕೊಳ್ಳಿ. ಆವರೇಜ್ ಟರ್ನ್ ಅರೌಂಡ್ ಟೈಮ್. ಆವರೇಜ್ ಟರ್ನ್ ಅರೌಂಡ್ ಟೈಮ್ ವ್ಯಾಲ್ಯೂಗಳೇನೇನು, 6 ಪ್ಲಸ್ 14 ಪ್ಲಸ್ 21 ಪ್ಲಸ್ 24 ಡಿವೈಡೆಡ್ ಬೈ 4 ಪ್ರೋಸೆಸ್ಗಳಿವೆ. ಸೊ ಡಿವೈಡೆಡ್ ಬೈ 4. ಸೊ ಸೇಮ್ ವ್ಯಾಲ್ಯೂ, ಯಾಕೆ ಕಂಪ್ಲೀಷನ್ ಟೈಮ್ ಅನ್ನ ನಾವು ಟರ್ನ್ ಅರೌಂಡ್ ಟೈಮ್ ಅಂತ ಕಾಪಿ ಮಾಡಿದೀವಲ್ವಾ. ಸೊ ಸೇಮ್ ಬರುತ್ತೆ. ಏನು, 14 plus 6 is 20, 20 plus 21 is 41, 41 plus 24 is 65, 65 divided by 4. ಟರ್ನ್ ಅರೌಂಡ್ ಟೈಮ್ ಕೂಡ, ಆವರೇಜ್ ಟರ್ನ್ ಅರೌಂಡ್ ಟೈಮ್ ಕೂಡ 65 by 4. ನೀವು ಇದನ್ನ ಡೆಸಿಮಲ್ ಅಲ್ಲೂ ಕೂಡ ಇಡಬಹುದು. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್. ಆವರೇಜ್ ವೇಟಿಂಗ್ ಟೈಮ್ ಇದನ್ನ ಮೇಜರ್ ಆಗಿ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ. ಸೊ ಆವರೇಜ್ ವೇಟಿಂಗ್ ಟೈಮ್ ಹೇಗೆ ಕಂಡುಹಿಡಿಯೋದು, ಎಲ್ಲದನ್ನ ಆಡ್ ಮಾಡಿ. 0 plus 6 plus 14 plus 21 divided by ಎಷ್ಟು ನಂಬರ್ ಆಫ್ ಪ್ರೋಸೆಸ್ ಇರೋದು, 4 ನಂಬರ್. ಸೊ ಡಿವೈಡ್ ಬೈ 4. 6 plus 14 is 20, 20 plus 21 is 41, 41 divided by 4. ಸೊ ನಮಗೆ ಆವರೇಜ್ ವೇಟಿಂಗ್ ಟೈಮ್ ಕೂಡ ಸಿಕ್ತು, ಏನು, 41 divided by 4. ಸೊ ಇವಾಗ ನಾವು ಈ ಪ್ರಾಬ್ಲಮ್ ಗಳನ್ನ FCFS ಅಲ್ಲಿ ಕಂಪ್ಲೀಟ್ ಮಾಡಿದೀವಿ, SJF ಅಲ್ಲಿ ಕಂಪ್ಲೀಟ್ ಮಾಡೋಣ. ಈಗ SJF ಅಲ್ಲಿ ಕಂಪ್ಲೀಟ್ ಮಾಡಬೇಕಾದ್ರೆ, SJF ಅಂದ್ರೆ ಏನು, ಶಾರ್ಟೆಸ್ಟ್ ಜಾಬ್ ಫಸ್ಟ್. ಯಾರ ಕೆಲಸ ಬೇಗ ಆಗುತ್ತೆ ಅವ್ರನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಿಬಿಡೋದು. ಈಗ ಅರೈವಲ್ ಟೈಮ್ ಕೊಟ್ಟಿಲ್ಲ, ಅದೇನು ಬೇಕು ಆಗಿಲ್ಲ ನಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ನೋಡಿ ಬಸ್ ಟೈಮ್ ನ ನೋಡಿ, ಯಾರ್ದಪ್ಪ ಕಡಿಮೆ ಇರೋದು, ಪ್ರೋಸೆಸ್ P4 3 ನಿಮಿಷ. ಅಂದ್ರೆ ಇದಕ್ಕೆ 3 ನಿಮಿಷ ಸಾಕೋದನ್ನ ಕೆಲಸ ಮುಗಿಸ್ಕೊಳಕ್ಕೆ. ಸೊ ಬೇಗ ಮುಗಿಯುತ್ತೆ. ಸೊ ಏನ್ ಮಾಡ್ಬೇಕು, ಫಸ್ಟ್ P4 ನ ಎಕ್ಸಿಕ್ಯೂಟ್ ಮಾಡ್ಬಿಡ್ಬೇಕು. ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ವಾ, ಯಾರ್ದು ಕಡಿಮೆ ಜಾಬ್ ಇದೆ ಫಸ್ಟ್ ಅದನ್ನು ಮುಗಿಸ್ಬಿಡೋಣ. ಸೊ 0th ಮಿನಿಟ್ ಅಲ್ಲೇ ಶುರುವಾಗೋದು ಎಲ್ಲ ಪ್ರೋಸೆಸ್ಗಳು. P4 ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಆಗುತ್ತೆ, 3 ಮಿನಿಟ್ಸ್. ಈಗ ಪ್ರೋಸೆಸ್ P4 ಆಯ್ತು. ನೆಕ್ಸ್ಟ್ ಈ 3ರಲ್ಲಿ ಉಳಿದಿರುವಂತದ್ದು ಇದು 3 ಅಲ್ವಾ, ಈ 3ರಲ್ಲಿ ಕಡಿಮೆ ಇರುವಂತದ್ದು ಯಾವುದು, 6. ಸೊ 6 ಅಂದ್ರೆ ಪ್ರೋಸೆಸ್ P1. ಸೊ 3 ಪ್ಲಸ್ 6, 3 ಪ್ಲಸ್ 6 is 9. 3ರಿಂದ 9ನೇ ನಿಮಿಷದವರೆಗೂ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗುತ್ತೆ. ಇನ್ನು ಉಳಿದಿರೋದು ಇವೆರಡೇ ಪ್ರೋಸೆಸ್ಗಳು. ಇವೆರಡರಲ್ಲಿ ಚಿಕ್ಕ ವ್ಯಾಲ್ಯೂ ಯಾವುದು, ಪ್ರೋಸೆಸ್ P3. ಸೊ P3 ಏನ್ ಮಾಡುತ್ತೆ, 7 ಮಿನಿಟ್ ಓಡುತ್ತೆ. 7 ಅಂತಂದ್ರೆ 9 ಪ್ಲಸ್ 7 16. ನೆಕ್ಸ್ಟ್ ಇನ್ನು ಉಳಿದಿರೋದು ಕೇವಲ ಒಂದೇ ಪ್ರೋಸೆಸ್, ಅದು ಪ್ರೋಸೆಸ್ ನಂಬರ್ 2 P2. ಎಷ್ಟು ನಿಮಿಷ ಬೇಕು ಅದಕ್ಕೆ ಮುಗಿಸೋದಕ್ಕೆ, 8. 16 ಪ್ಲಸ್ 8 is 22. ಸಾರಿ, 16 ಪ್ಲಸ್ 8 is 24. ಸೊ ಇವಾಗ ಏನಾಯ್ತು, ನಾವು ಕ್ಯೂ ಅಲ್ಲಿ ಆಡ್ ಮಾಡಿದ್ವಿ. ಯಾರ್ಯಾರ್ದು ಕಡಿಮೆ ಜಾಬ್ ಅಂದ್ರೆ ಕಡಿಮೆ ಟೈಮ್ ತಗೊಂಡಿದ್ರು ಅದ್ರ ಕಂಪ್ಲೀಟ್ ಮಾಡೋದಕ್ಕೆ ಅವ್ರನ್ನ ಫಸ್ಟ್ ಮುಗಿಸ್ಬಿಟ್ವಿ ಕೆಲಸನ. ಯಾರು ಕಡಿಮೆ ಇತ್ತು ಅವ್ರನ್ನ ಮುಗಿಸಿದ್ವಿ.
ಸೊ ಇದು ಹೆಂಗೆ ಅಂತ ಅಂದ್ರೆ ನೀವು ಒಂದು ಜೆರಾಕ್ಸ್ ಶಾಪಿಗೆ ಹೋದ ತಕ್ಷಣ ನಿಮ್ದು ಒಂದೇ ಒಂದು ಜೆರಾಕ್ಸ್ ಇದೆ ಅಂತ ಅನ್ಕೊಳ್ಳಿ, ಬೇಗ ಮಾಡ್ಬಿಟ್ಟು ಕಳಿಸ್ಬಿಡ್ತಾರಲ್ಲ ಆ ರೀತಿ. ಈಗ ನೋಡಿ ಕಂಪ್ಲೀಷನ್ ಟೈಮ್ ಬರೀಬೇಕು. ಪ್ರೋಸೆಸ್ P4 ಇನ ಕಂಪ್ಲೀಷನ್ ಟೈಮು 0th ಮಿನಿಟ್ ಅಲ್ಲಿ ಶುರುವಾಗಿ 3ನೇ ನಿಮಿಷದಲ್ಲಿ ಮುಗಿದಿದೆ, ಸೊ 3 ಅಂತ ಬರೀಬೇಕು. ಪ್ರೋಸೆಸ್ P1 ಎಷ್ಟನೇ ನಿಮಿಷಕ್ಕೆ ಮುಗಿದಿದೆ? 9ನೇ ನಿಮಿಷಕ್ಕೆ. ಪ್ರೋಸೆಸ್ P3 ಎಷ್ಟನೇ ನಿಮಿಷಕ್ಕೆ ಮುಗಿದಿದೆ? 16ನೇ ನಿಮಿಷಕ್ಕೆ. ಪ್ರೋಸೆಸ್ P2 ಯಾವಾಗ ಮುಗಿದಿದೆ? 24ನೇ ನಿಮಿಷಕ್ಕೆ. ಮುಗೀತು, ಸಿಂಪಲ್. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಅಂದ್ರೆ ಏನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಇದೆ, ಅರೈವಲ್ ಟೈಮ್ ಅವ್ರು ಕೊಟ್ಟಿಲ್ಲ, ಎಲ್ಲರೂ ಒಂದೇ ಸಲ ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡಿರೋದು. ಆದ್ರೆ ಯಾರ್ದು ಕಡಿಮೆ ಟೈಮ್ ತಂದಿತ್ತು ಆ ಜಾಬ್ ಮುಗಿಸೋದಕ್ಕೆ ಅವ್ರಿಗೆ ಎಕ್ಸಿಕ್ಯೂಟ್ ಮಾಡಿದೀವಿ. ಸೊ ಅರೈವಲ್ ಟೈಮ್ ಏನಾಯ್ತು? 0. ಅರೈವಲ್ ಟೈಮ್ 0 ಅಂದ್ರೆ ಏನ್ ಮಾಡಬೇಕು? ಕಂಪ್ಲೀಷನ್ ಟೈಮ್ ಅನ್ನೇ ಇಲ್ಲಿ ಬರೀಬೇಕು. ಸೊ 9, 24, 16, 3. ನೆಕ್ಸ್ಟ್ ವೇಟಿಂಗ್ ಟೈಮ್. ವೇಟಿಂಗ್ ಟೈಮ್ ಎಂದ್ರೇನು? ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ವ್ಯಾಲ್ಯೂ ಏನಿದೆ? ಇಲ್ಲಿದೆ. ನೆಕ್ಸ್ಟ್ ಬರ್ಸ್ಟ್ ಟೈಮ್ ಎಲ್ಲಿದೆ? ಇಲ್ಲಿದೆ. ಸಬ್ಸ್ಟ್ರಾಕ್ಟ್ ಮಾಡಿ. 9 minus 6, 3. ನೆಕ್ಸ್ಟ್ 24 minus 8. 24 minus ಎಷ್ಟಾಗುತ್ತೆ? 16. 16 minus 7, 9. 3 minus 3, 0. ಸೊ ಇವಾಗ ಏನಾಯ್ತು? ಎಲ್ಲ ಕಾಲಮ್ಗಳನ್ನ ಫಿಲ್ ಮಾಡಿದೀವಿ, ಇಷ್ಟು ಬರೆದ್ರೆ ಸಾಕು. ಆದ್ರೆ ಹೇಳಿದ್ನಲ್ವಾ ಆವರೇಜ್ ಗಳನ್ನ ಕೇಳಿದ್ರೆ ಹೇಗ್ ಮಾಡೋದು ನೋಡಿ. ಇವಾಗ ಕಂಪ್ಲೀಷನ್ ಟೈಮ್ ಮತ್ತೆ ಟರ್ನ್ ಅರೌಂಡ್ ಟೈಮ್ ಸೇಮ್ ಇರೋದ್ರಿಂದ ಸೇಮ್ ಆಗುತ್ತಲ್ವಾ. ಆವರೇಜ್ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಆವರೇಜ್ ಕಂಪ್ಲೀಷನ್ ಟೈಮ್. ಯಾವಾಗ? ಅರೈವಲ್ ಟೈಮ್ 0 ಕೊಟ್ಟಾಗ. ಸೊ ಹೇಗೆ ಕಂಡುಹಿಡಿಯೋದು? ಸೇಮ್ ವ್ಯಾಲ್ಯೂಸ್ ಅಲ್ವಾ. 9 plus 24 plus 16 plus 3 divided by total number of process. ಎಷ್ಟಿರೋದು? 4 ಪ್ರೋಸೆಸ್ಗಳು. ಸೊ 24 plus 16 ಏನಾಗುತ್ತೆ? 40. 40 plus 9 is 49. 49 plus 3 is 52. So 52 divided by 4 ಏನಾಗುತ್ತೆ? 4 1s are 4, 4 3s are 12. So average turnaround time ಅಥವಾ average completion time ಎಷ್ಟು ಬಂತು ನಮಗೆ? 30. ಅದೇ ರೀತಿ average waiting time ಅನ್ನ ಕಂಡುಹಿಡಿಯೋಣ. average waiting time. So average waiting time value ಏನಾಗುತ್ತೆ? ಆಡ್ ಮಾಡಿ ಅದನ್ನ. 3 plus 16 plus 9 plus 0. 16 plus 3 is 19. 19 plus 9 is 28. So 28 divided by 4 ಅಂದ್ರೆ ಎಷ್ಟಾಗುತ್ತೆ? 4 7s are 28. ಸೊ ನಮಗೆ ಆವರೇಜ್ ವೇಟಿಂಗ್ ಟೈಮ್ ಎಷ್ಟು ಬಂತು? 7 ಮಿನಿಟ್ಸ್ ಅಂತ. ಯಾಕೆ ನಮಗೆ ಟೈಮ್ ಅನ್ನ ಸ್ಪೆಸಿಫೈ ಮಾಡಿರಲಿಲ್ಲ ಯಾವ ಯೂನಿಟ್ ಅಲ್ಲಿ ಕೊಟ್ಟಿದ್ದಾರೆ ಅಂತ, ನಾವು ಮಿನಿಟ್ಸ್ ಅಂತ ಅನ್ಕೊಂಡು ಬರ್ದಿದ್ದೀವಿ ಅಷ್ಟೇ. ಸೊ ಹೇಗೆ ಸಾಲ್ವ್ ಮಾಡೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರೈವಲ್ ಟೈಮ್ ಕೊಟ್ಟಿಲ್ಲ ಅಂತಂದ್ರೆ 0 ಅಂತ ಕನ್ಸಿಡರ್ ಮಾಡಿ ಮುಂದೆ ಹೋಗ್ತಾ ಹೋಗ್ಬೇಕು. FCFS ಅಲ್ಲಿ ಏನ್ ಮಾಡ್ತೀರಾ? ಯಾವ ಪ್ರೋಸೆಸ್ ಫಸ್ಟ್ ಇರುತ್ತೆ ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀರಾ ಫುಲ್ ಅದರ ಜಾಬ್ ಕಂಪ್ಲೀಟ್ ಆಗೋವರೆಗೂ. ಅದೇ SJF ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ಲಿ ಏನ್ ಮಾಡ್ತೀರಾ? ಯಾರಿಗೆ ಕಡಿಮೆ ವ್ಯಾಲ್ಯೂ ಬಸ್ಟ್ ವ್ಯಾಲ್ಯೂ ಇರುತ್ತೆ ಅಂದ್ರೆ ಯಾರು ಕಡಿಮೆ ಟೈಮ್ ತಂತಾರೆ ಅವುಗಳ ಕೆಲಸ ಮುಗಿಸೋದಕ್ಕೆ ಅವ್ರನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇವುಗಳ ಸಪರೇಟ್ ವಿಡಿಯೋ ಅಂದ್ರೆ ಅರೈವಲ್ ಟೈಮ್ ಕೊಟ್ಟಿರುವಂತ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅವು ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಯಾಕಂದ್ರೆ ಜಾಸ್ತಿ ಮಾರ್ಕ್ಸ್ ಕೇಳುವಂತ ಕ್ವಶನ್ಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಮ ಒಂದು ಸಪೋರ್ಟ್ ಕೂಡ ನಮಗೆ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಮಾಡ್ತಾ ಹೋಗುತ್ತೆ. ಥ್ಯಾಂಕ್ ಯು.